ರವಿನಂದನ ಛಾಯಾತನಯನ ಬೇಡುವ ಯುಗದಾದಿ ದೈವನ ಬೇಡುವೆ ಶನಿದೇವ ನೀ ನೀಡೆಯ ವರವ ಬೇಡುವೆ ಶನಿದೇವ ನೀ ನೀಡೆಯ ವರವ ಬೇಡುವೆ ಶನಿದೇವ ದೈವವು ನೀನೇ ಜಗದೊಡೆಯಲು ನೀನೇ ಯುಗ ದೈವವು ನೀನೇ ಜಗದೊಡೆಯಲು ನೀನೇ ಕಾಕವಾಹನ ಕಲಿಪುರುಷ ಬೇಡುವೆ ನನ್ನ ವರದ ಕಾಕವಾಹನ ಕಲಿಪುರುಷ ಬೇಡುವೆ ನನ್ನ ವರದ ಬೇಡುವೆ ಶನಿದೇವ ಈ ನೀಡೆಯ ವರವ ಶಿಕ್ಷಕ ಶಿಷ್ಟ ರಕ್ಷಕ ಕಲಿಯುಗದ ಪರಿಪಾಲಕ ಶಿಕ್ಷಕ ಶಿಷ್ಟ ರಕ್ಷಕ ಕಲಿಯುಗದ ಪರಿಪಾಲಕ ಕಲಗೋ ಜಗದೀಶ ಪಣಕನಳ್ಳಿ ವಾಸ ಸಲಹೋ ಸರ್ವೇಶ ಪಣಕನಳ್ಳಿ ವಾಸ ಬೇಡುವೆ ಶನಿದೇವ ನೀ ನೀಡೆಯ ವರವ ಬೇಡುವೆ ಶನಿದೇವ ನೀ ನೀಡೆಯ ವರವ ಮಾಲೆಯ ತೊಡಿಸುವೆ ನಿನಗೆ ತಪ್ಪುಗಳೆಲ್ಲವ ಮನ್ನಿಸು ಅಪ್ಪ ತೈಲಾಭಿಷೇಕವ ಮಾಡುವೆ ನಿನಗೆ ತಾಳ್ಮೆಯ ಕರುಣಿಸು ನನ್ನಪ್ಪ ಬಲು ನೊಂದಿದೆ ಮನವೋ ಬವಣೆಯಿಂದ ಸ್ವಾಮಿ ಬಲು ನೊಂದಿದೆ ಮನವೋ ಬವಣೆಯಿಂದ ಸ್ವಾಮಿ ಅನವರತ ನಿನ ಬೇಡುವೆ ಕರುಣೆಯ ತೋರಪ್ಪ ನೀನೇ ಗತಿಯಪ್ಪ ಬೇಡುವೆ ಶನಿದೇವ ನೀಡೆಯ ವರವ ಬೇಡುವೆ ಶನಿದೇವ ನೀಡೆಯ ವರವ ಅನಾಥ ರಕ್ಷಕ ಪತ್ಬಂಧು ಕಾಕವಾಹನ ಶನಿದೇವ ಬೇಡುವೆನೋ ವರವ ನೀಡೆಯ ವರವ ಶ್ರೀದೇವರ ವಾದಕ್ಕೆ ಗೋವಿಂದ ಗೋವಿಂದ ಕಾಕವಾಹನ ವಾದಕ್ಕೆ ಗೋವಿಂದ ಆದಿತ್ಯಾದವಗಳ ಪಾದಕ್ಕೆ ಗೋವಿಂದ ಜಯ ನಮ ಪಾರ್ವತಿ ಪದೇ ಪಣಕನಹಳ್ಳಿಯ ಶನೇಶ್ವರ ಸ್ವಾಮಿ ಸನ್ನಿಧಾನ ಇವತ್ತು ಸಾಕ್ಷಾತ್ ದೇವಲೋಕದಂತೆ ಕಂಗೊಳಿಸ್ತಾ ಇದೆ. ತಾವೆಲ್ಲ ಕತೆ ಕೇಳಬೇಕಂತ ಬಂದಿದ್ದೀರಿ.
ಫೋನ್ ಮಾಡಿ ಫ್ರೆಂಡ್ ಎಲ್ಲವರೇ ಕರ್ಸ್ಕೊತಾ ಇದ್ದಾರೆ ಪಕ್ಕಕ್ಕೆ, ಈ ಕಡೆಗೆ ಬಾ ಇಲ್ಲಿ ಕೂತೀವನಿ ಅಂತ. ಯಾಕೆ ಕತೆ ಕೇಳೋಕಲ್ಲ, ಅದು ಮಾತಾಡೋಕೆ ಅನುಕೂಲ ಅಲ್ಲಿ ಅಂತ. ಕೂತ್ಕೊಳ್ಳೋ ಹುಡುಕ್ಬೇಡಿ, ಕೂತ್ಕೊಳ್ಳಿ, ಫ್ರೆಂಡ್ ಹುಡುಕ್ಬೇಡಿ, ಕೂತ್ಕೊಳ್ಳಿ. ಇವತ್ತು ನಮಗೆ ನಿಮಗೆಲ್ಲ ಬಿಗ್ ಬಾಸ್ ಅವರೇ ಶನೇಶ್ವರ ಸ್ವಾಮಿ. ಶ್ರವಣೇಂದ್ರಿಯಗಳ ಪಾವನ ಆಗಬೇಕು, ಒಳ್ಳೇದು ಕೇಳೋದು ಕಲಿಬೇಕು ಮೊದಲು. ಈ ಶ್ರವಣ ಮಾಸದಲ್ಲಿ ಸತ್ಕಥಾ ಶ್ರವಣ ಯಾಕೆ ಅಂದರೆ, ಕಣ್ಗಳು ಪಾವನವಾದವಯ್ಯ ನಿನ್ನ ಅಂದವ ನೋಡಿ, ನಾಲಿಗೆ ಪಾವನವಾಯಿತಯ್ಯ ನಿನ್ನ ನಾಮಾಮೃತವ ನಾಡಿ, ಶ್ರವಣೇಂದ್ರಿಯಗಳು ಪಾವನವಾದವಯ್ಯ ನಿನ್ನ ಕಥಾ ಶ್ರವಣವ ಮಾಡಿ ಅಂತ. ಅದರಿಂದ ದಯಮಾಡಿ ತಾವೆಲ್ಲ ಸ್ವಾಮಿಯ ಕಥೆಯನ್ನು ದಯಮಾಡಿ ಶ್ರದ್ಧೆಯಿಂದ ಕೇಳಿ, ಪ್ರೀತಿಯಿಂದ ಕೇಳಿ. ಎಷ್ಟೊತ್ತಿನ ತನಕ ಕೇಳದೆ ಅನ್ನೋದು ಖಂಡಿತ ಮುಖ್ಯ ಅಲ್ಲ, ಅದು ಮೌಢ್ಯತೆ. ಟೈಮಿಂಗ್ಸ್ ಲೆಕ್ಕ ಹಾಕೋದಲ್ಲ, ಅದು ಮೂಢನಂಬಿಕೆ. ಅದು ಇಷ್ಟೊತ್ತೇ ಕೂತ್ಕೋಬೇಕು, ಬೆಳಕರಿಸ್ಬಿಡ್ಬೇಕು, ಬೆಳಕು ಆಗೋಗ್ಬಿಡ್ಬೇಕು, ಹೆಂಗೋ ಸಾಪೆ ಹಾಸ್ಕೊಂಡು ಮನಿಕೋಬೇಕು, ಇದು ಮೌಢ್ಯತೆ. ಇದು ಕತೆ ಎಷ್ಟೊತ್ತು ಕೇಳಿದ್ರು ಅಷ್ಟೊತ್ತು ಗಮನವಿಟ್ಟು ಕೇಳಬೇಕು ಅನ್ನೋದು ನಂಬಿಕೆ ಮತ್ತು ಭಕ್ತಿ ಮತ್ತು ಸತ್ಯ. ಆದ್ದರಿಂದ ಅಲ್ಲೋಡಿ ಸ್ವಲ್ಪ ಆ ಮಕ್ಕಳನ್ನ ಸ್ವಲ್ಪ ಹಣ ನೋಡೋರು, ಕಬಡ್ಡಿ ಆಡೋಕ್ಕೆ ಬಂದವಲ್ಲೋ, ಪುಣ್ಯಾತ್ಮರ ಅಂತ ಸತ್ಕಥಾ ಶ್ರವಣ. ಇವತ್ತು ಸ್ವಾಮಿಯ ಸೇವೆ, ನಳಚರಿತ್ರೆ ಅಥವಾ ಕಲಿಪುರುಷನ ವೈಭವ ಎನ್ನುವಂಥ ಕಥಾಮೃತ. ನಿರ್ಧಾರವಾಗಿ ನಳಚರಿತ್ರೆ ಅಥವಾ ಕಲಿಪುರುಷನ ವೈಭವ, ಆ ಒಂದು ದಿವ್ಯವಾದ ಕಥಾಮೃತವನ್ನು ಶ್ರವಣ ಮಾಡೋಣ. ತಾಳ್ಮೆಯಿಂದ, ಶ್ರದ್ಧೆಯಿಂದ, ಆಸಕ್ತಿಯಿಂದ ಕೇಳಿ, ಪ್ರೀತಿಯಿಂದ ಕೇಳಿ. ಎಲ್ಲರ ಕಷ್ಟ ಕಾರ್ಪಣ್ಯ ದೂರ ಆಗತ್ತೆ. ಅದಕ್ಕಿದು ಸನ್ನಿಧಾನಕ್ಕೆ ಬಂದರೆ ಸಮಾಧಾನ ಇರಬೇಕು. ಸನ್ನಿಧಾನಕ್ಕೆ ಬಂದು ಸಮಾಧಾನವಾಗಿ ಕೇಳಿದ್ರೆ ವರದಾನ ಸಿಗ್ತದೆ, ತಾಳ್ಮೆಯಿಲ್ಲದೆ ಕೇಳಿದ್ರೆ ಸಿಗೋದಿಲ್ಲ. ಆದ್ದರಿಂದ ತಮ್ಮೆಲ್ಲರ ಬದುಕಿಗೂ ಭಗವಂತ ಎಂಬಾಗಲಿ ಅಂತೇಳಿ ಪ್ರಾರ್ಥಿಸ್ತಾ, ಕಲಿಪುರುಷನ ವೈಭವ ನಳಚರಿತ್ರೆ ಎಂಬ ದಿವ್ಯವಾದ ಕಥಾಭಾಗವನ್ನು ಕನಕದಾಸರು, ಸಂತ ಕವಿ ಕನಕದಾಸರು ರಚಿಸಿರುವಂಥ ಒಂದು ಚರಿತ್ರೆ ಇದು. ಯಾಕೆ ಅಂದರೆ ಕನಕದಾಸರನ್ನು ಯಮಸ್ವರೂಪಿಗಳು ಅಂತ ಕರೀತಾರೆ. ಯಮನೇ ಕನಕದಾಸರಾಗುಟ್ಟು, ಯಮನಂಸವೇ ಕನಕದಾಸರು ಅಂತ. ಸಹೋದರನ ವೈಭವ ಅವರೇ ಬರೆದಿದ್ದು. ಯಮನ ಸಹೋದರ ಶನೇಶ್ವರ. ಯಾರನ್ನ ಎದುರಾಕೊಂಡ್ರು ಈ ಜಗತ್ತಲ್ಲಿ ಸೂರ್ಯನ ಮಕ್ಕಳು ಎದುರಾಕಬಾರ್ದಂತೆ. ಸೂರ್ಯನ ಮಕ್ಕಳು, ಒಬ್ಬ ಯಮ, ಒಬ್ಬ ಶನಿ. ಇವರಿಬ್ಬರು ಕೆಲಸ ಏನು ಅಂದರೆ, ಇವ್ರನ್ನೇ ಸೈಡ್ ಕುಣಿಸ್ಬಿಡ್ಬೇಕು, ಇವ್ರನ್ನೇ ಕುಣಿಸ್ಬಿಡ್ಬೇಕು. ಅದಕ್ಕೆ ಯಮ ಸತ್ತ ಮೇಲೆ ನರಕ ತೋರಿಸಿದ್ರೆ, ಶನಿದೇವರು ಬದುಕಿದಂಗೆ ನರಕ ತೋರಿಸ್ತಾರೆ. ಆದ್ದರಿಂದ ನಾವಿವತ್ತು ಸತ್ಕಥಾ ಶ್ರವಣ ಮಾಡೋಣ. ನಳಚರಿತ್ರೆ, ಯಾರ್ಯಾರಿಗೆ ಕಲಿ ದೋಷ ಇದೆಯೋ, ಯಾರ್ಯಾರಿಗೂ ಕೂಡ ಕಾಳ ರಾಹು ದೋಷ ಇದೆಯೋ, ಅವರೆಲ್ಲರಿಗೂ ಆ ದೋಷ ದೂರ ಆಗುತ್ತೆ ಕಥಾಶ್ರವಣದಿಂದ. ಆದ್ದರಿಂದ ನಳಚರಿತ್ರೆಯನ್ನು ನಾವೆಲ್ಲರೂ ಕೂಡ ಹಾಡೋಣ. ನಿಷದ ದೇಶವನ್ನು ಆಳುತ್ತಲಿರ್ಧನು ಮಹನೀಯ ನಳ ಚಕ್ರವರ್ತಿತ, ನಿಷದ ದೇಶವನ್ನು ಆಳುತ್ತಲಿರ್ಧನು ನಳ ಚಕ್ರವರ್ತಿ ಮುದದಿಂದಲಿತ, ಕರಿತುರುಗ ಪಾಯ್ದಳದ ಸೇನೆಯೋ, ಕರಿತುರುಗ ಪಾಯ್ದಳದ ಸೇನೆಯೋ, ಆನಂದದಿಂದಲೇ ಆಳುತ್ತಲಿರುವ ಭುವನ ಭೈಕ್ಯವ ತ್ವರೆಯಾಗಿಯುತ, ಸರ್ವಾಂಗ ಸುಂದರ ಮಹನೀಯ, ಅಜಾನುಬಾಹು ದೇಹವುಳ್ಳ ಸುರ ಸುಂದರಾಂಗ ನಳ ದಿವ್ಯತ, ದಿಶದ ದೇಶವನ್ನು ಆಳುತ್ತಲಿರುವ ನಳ ಚಕ್ರವರ್ತಿತಾನಾಗ. ರಾಮ ಜಯ ರಾಮ, ರಾಮ ರಘುಕುಲ ಸೋಮ, ರಾಮ ರಾಮ ಜಯ ರಾಮ, ರಾಮ
ರಘುಕುಲ ಸೋಮ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹದ್ದೊಂದು ನಗರ ನಿಷಧ ದೇಶ. ಆ ನಿಷಧ ದೇಶವನ್ನ ನಳಮಹಾರಾಜರು ಆಳ್ತಾ ಇದ್ರು. ನಳಚಕ್ರವರ್ತಿ ರೂಪಿನಲ್ಲಿ ಮನ್ಮಥನೋ, ಜ್ಞಾನದಲ್ಲಿ ಬೃಹಸ್ಪತಿಯೋ, ಶೌರ್ಯದಲ್ಲಿ ಬಲರಾಮನ ತೆರದಿ ಆಳುತ್ತಲಿರುವನು ನಿಷಧ ದೇಶವ. ರೂಪಿನಲ್ಲಿ ಮನ್ಮಥ, ಜ್ಞಾನದಲ್ಲಿ ಬೃಹಸ್ಪತಿ, ಶೌರ್ಯದಲ್ಲಿ ಬಲಭದ್ರ ದೇವ. ಭರತ ಭುವಿಯಲ್ಲಿ ಅವನಂತ ಸುಂದರನಿರಲಿಲ್ವಂತೆ. ಅಂತ ಅಜಾನುಭಾವ, ಅಂತ ನಳಚಕ್ರವರ್ತಿ ಆನಂದವಾಗಿ ಆಳ್ತಿದ್ದಾನೆ. ಮಂತ್ರಿ ಮಾನ್ಯರ ಸಮೇತವಾಗಿ ಮಾಂಡಲೀಕರೊಡಗೂಡಿ ಆನಂದವಾಗಿ ನಿಷಧ ದೇಶವನ್ನ ಪರಿಪಾಲನೆ ಮಾಡ್ತಿದ್ದಾನೆ ಮಹಾನುಭಾವ. ಎಷ್ಟು ಚಂದವಾಗಿ ಅಂದ್ರೆ, ಮುದದಿಯಾಳುತ್ತಲಿರುವನಯ್ಯ ನಳನು ನಿಷಧ ದೇಶವ. ಮುದದಿಯಾಳುತ್ತಿರುವನಯ್ಯ ನಳನು ನಿಷಧ ದೇಶವ.